ಇದ್ರ ನಡುವೆ ಈಗ ಚರ್ಚೆ ಕಾರಣ ಆಗಿರೋದೇನು ಅಂತ ಹೇಳಿದ್ರೆ, ಪೊರ್ಕಿ ಭೇಟಿ ಬಳಿಕ ಚಿಕ್ಕಣ್ಣ ಮತ್ತೆ ಯಶಸ್ ಏನು ಈ ಹಿಂದೆ 164 ಹೇಳಿಕೆಯನ್ನ ಕೊಟ್ಟಿದ್ರು, ಆ ಸಾಕ್ಷಿ ಬದಲಾಗುತ್ತಾ ಅನ್ನೋದು. ಕೋರ್ಟ್ನಲ್ಲಿ ಉಲ್ಟಾ ಹೊಡೆಯುವ ಸಾಧ್ಯತೆಯಿಂದ ಕಾಕಿ ಈಗ ಅಸ್ತ್ರವನ್ನ ಪ್ರಯೋಗಿಸಿದೆ. ನ್ಯಾಯಾಧೀಶರ ಎದುರು ಸಾಕ್ಷ್ಯವನ್ನ ನುಡಿದಿರುವ ಇಬ್ಬರ ಹೇಳಿಕೆ CRPC 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡಿದೆ ಕಾಕಿ ಪಡೆ. ಒಂದು ವೇಳೆ ಉಲ್ಟಾ ಹೊಡೆದ್ರು ಕೂಡ ಆಲ್ರೆಡಿ ನೀವು 164 ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನೀವು ಮೊದಲೇ ಹೇಳಿದಿರಿ ಏನು ಎತ್ತ ಅನ್ನೋದು. ದರ್ಶನ್ರನ್ನ ಭೇಟಿಯಾಗಿರುವ ಚಿಕ್ಕಣ್ಣ ಯಶಸ್ ಉಲ್ಟಾ ಹೊಡಿಬಹುದು ಅನ್ನುವ ಆತಂಕ ಪೊಲೀಸರಿಗಿದೆ. ಓಕೆ, ನಾಗರಾಜ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದು ಮಾಹಿತಿ ಬರ್ತಾ ಇತ್ತು, ಉಲ್ಟಾ ಹೊಡಿತಾರೆ ಮತ್ತೊಂದು ಹೊಡಿತಾರೆ. ಅದಕ್ಕೆ ನೀವು ಹಿಂದೆ ಕೂಡ ಹೇಳಿದ್ರಿ, ಇಲ್ಲ ಸರ್ ಹಂಗೆಲ್ಲ ಆಗಲ್ಲ, ವಿಡಿಯೋ ಎಲ್ಲ ಮಾಡಿರ್ತಾರೆ, ಒಮ್ಮೆ ಹೇಳಿದ ನಂತರ ಮುಗೀತು, ಹಂಗೆಲ್ಲ ಹೇಳಕ್ಕೆ ಬರಲ್ಲ ಅಂಥೇಳಿ. ಈಗ ಏನು ಲೇಟೆಸ್ಟ್ ಅಪ್ಡೇಟು, ಯಾವುದ್ರ ಬಗ್ಗೆ ಚರ್ಚೆ ಆಗ್ತಿರೋದು ಈಗ? ಜಯಪ್ರಕಾಶ್, ಏನು ಯಶಸ್ ಸೂರ್ಯ ಮತ್ತು ನಟ ಚಿಕ್ಕಣ್ಣ ಮೊನ್ನೆ ಪರಪ್ಪನಗ್ರಹಾರ ಜೈಲಿಗೆ ಹೋಗಿ ದರ್ಶನ್ನ ಭೇಟಿಯಾದ ಬಳಿಕ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಇವರಿಗಾಗಲೇ 164 ಹೇಳಿಕೆ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ, ದರ್ಶನ್ ವಿರುದ್ಧ ಸಾಕ್ಷಿ ನೀಡ್ತಾ ಇರೋದ್ರಾಗಿ. ಆದರೆ ಈಗ ಹೋಗಿ ಜೈಲಿನಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಹಾಗಾದರೆ ಇವರು ಸಾಕ್ಷ್ಯವನ್ನು ಕರೆಕ್ಟಾಗಿ ಹೇಳ್ತಾರಾ, ನ್ಯಾಯಾಲಯದಲ್ಲಿ ವಿಚಾರಣೆ ನಡಿಬೇಕಾದ್ರೆ ಅನ್ನೋ ಒಂದು ಪ್ರಶ್ನೆ ಮತ್ತು ಚರ್ಚೆ ಈಗ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಖಂಡಿತವಾಗ್ಲೂ ಅವರು ಏನು ಸಾಕ್ಷ್ಯವನ್ನು ನುಡಿದಿದ್ದಾರೆ ಅದರಲ್ಲಿ ಯಾವುದೇ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅವರನ್ನು ಈಗಾಗಲೇ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿರೋದ್ರಿಂದ ಒಂದು ವೇಳೆ ನಾಳೆ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇರಬೇಕಾದ್ರೆ ಇವರು ಹೇಳಿಕೆಯನ್ನು ಉಲ್ಟಾ ಹೇಳಿದ್ರು ಸಹ ಅಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಯಾರು ಇವರು ಹೇಳಿಕೆಯನ್ನು ನ್ಯಾಯಾಧೀಶರು ದಾಖಲಿಸಿರ್ತಾರೋ ಅವರನ್ನು ಕರೆಸಿ ಅವರಿಂದ ಹೇಳಿಕೆಯನ್ನು ಪಡೆದುಕೊಂಡು ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಹೀಗಾಗಿ ಈ 164 ಹೇಳಿಕೆ ದಾಖಲಾದ ಮೇಲೆ ಇವರು ಅದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ. ದರ್ಶನ್ ಓಕೆ, ಈ ನಡುವೆ ಮತ್ತೊಂದು ಸುದ್ದಿ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ 17 ಜನ ಇದ್ರಲ್ಲ ಟೋಟಲ್, ಅದರಲ್ಲಿ 13 ಜನರ ಮೊಬೈಲ್ ಸಿಕ್ಕಿದೆ, ಮೊಬೈಲ್ ವಶಪಡ್ಕೊಂಡಿದ್ದಾರೆ. ಆ 13 ಆರೋಪಿಗಳ ಮೊಬೈಲ್ ಅಲ್ಲಿ ಅನೇಕ ಕೊಲೆಗೆ ಸಂಬಂಧಪಟ್ಟ ಮಾಹಿತಿ ಇದೆಯಂತೆ. 13 ಆರೋಪಿಗಳ ಮೊಬೈಲ್ ನಲ್ಲಿ ಕೊಲೆಗೆ ಸಂಬಂಧಪಟ್ಟ ಮಾಹಿತಿ ಇದೆ. ಅದರ ಮಾಹಿತಿ ಕೂಡ ಪೊಲೀಸರ ಕೈ ಸೇರಿದೆಯಂತೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಸ್ವಾಮಿ ಕೊಲೆಗೆ ಸಿಕ್ತು ಮೇಜರ್ ಎವಿಡೆನ್ಸ್. ಒಬ್ಬನಲ್ಲ 13 ಮಂದಿ ಮೊಬೈಲ್ನಲ್ಲಿ ಹತ್ಯೆ ರಹಸ್ಯ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತೊಂದು ಸಾಕ್ಷಿ ಕಲೆ ಹಾಕಿದ್ದಾರೆ. ರೇಣುಕಸ್ವಾಮಿ ವಿಕೃತವಾಗಿ ಹಿಂಸೆ ಮಾಡಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ದೃಶ್ಯಾವಳಿ ಫೋಟೋಗಳಾಗ್ಲಿ ಇಲ್ಲ ಎಂಬ ಚರ್ಚೆ ಜೋರಾಗಿತ್ತು. ಇಷ್ಟು ದಿನ ಒಬ್ಬನ ಬಳಿಯಷ್ಟೇ ಕೆಲವೇ ಸೆಕೆಂಡ್ನ ವಿಡಿಯೋವೊಂದು ಇದೆಯಂತೆ ಎನ್ನಲಾಗಿತ್ತು. ಆದರೆ ಇದೀಗ ಆರೋಪಿಗಳ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆಯಂತೆ. ಹೌದು, ಪೊಲೀಸರ ಕೈಗೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ತಗಲಾಕೊಂಡಿದ್ರು. ಒಂದೊಂದೇ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈ ಪೈಕಿ ಒಟ್ಟು 13 ಮೊಬೈಲ್ನಲ್ಲಿ ರೇಣುಕಸ್ವಾಮಿ ಹತ್ಯೆ ರಹಸ್ಯ ಅಡಗಿದೆಯಂತೆ. ಹೀಗಾಗಿ ದರ್ಶನ್ ಸೇರಿ 13 ಜನ ಆರೋಪಿಗಳ 13 ಮೊಬೈಲ್ಗಳನ್ನ ಹೈದರಾಬಾದ್ನ CFSLಗೆ ಕಳುಹಿಸಿರುವ ಖಾಕಿ ಪಡೆ ಡೇಟಾ ರಿಟ್ರೀವ್ ವರದಿಗೆ ಕಾಯ್ತಿದ್ದಾರಂತೆ. 13 ಮೊಬೈಲ್, ವಾಟ್ಸ್ಆಪ್ ಚಾಟ್, ವಾಟ್ಸ್ಆಪ್ ಕಾಲ್ ಹಿಸ್ಟರಿ ಡಿಲೀಟ್ ಆಗಿದೆ. ಹೀಗಾಗಿ ಡೇಟಾ ರಿಟ್ರೀವ್ ಆಗಿ ವರದಿ ಬಂದ್ರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಫಿಕ್ಸ್ ಎನ್ನಲಾಗ್ತಿದೆ. ಈಗಾಗಲೇ ಕೇಸ್ನಲ್ಲಿ 70% ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಅನ್ನ ಬೆಂಗಳೂರು FSL ಕೇಂದ್ರ ನೀಡಿದೆಯಂತೆ. ಇನ್ನುಳಿದ 13 ಮೊಬೈಲ್ಗಳ ಡಾಟಾ ರಿಟ್ರೀವ್ ಆಗದ ಕಾರಣ ಹೈದರಾಬಾದ್ನಿಂದ ಫೈನಲ್ ರಿಪೋರ್ಟ್ ಬಂದಿಲ್ಲ. 13 ಮೊಬೈಲ್ ರಿಟ್ರೀವ್ ರಹಸ್ಯ ಸೇರಿ ಇಂಪಾರ್ಟೆಂಟ್ ಎವಿಡೆನ್ಸ್ ರಿಪೋರ್ಟ್ಗೆ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಕಾಯ್ದಿದ್ದು, ಈ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ತನಿಖೆಗೆ ಆಯಾಮಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ದರ್ಶನ್ ರಾಜಕೀಯಕ್ಕೆ ಬರೆದಿದ್ರು, ರಾಜಕೀಯ ನಾಯಕರ ಪರ ಪ್ರಚಾರ ಮಾಡಿದ್ರು ದರ್ಶನ್. ಆದ್ರೀಗ ಜೈಲು ಹಕ್ಕಿದಾಸನಿಗೆ ಸಹಾಯ ಮಾಡೋಕೆ ಯಾವ ಶಾಸಕರು ಕೂಡ ನೇರವಾಗಿ ಮುಂದೆ ಬರ್ತಾ ಇಲ್ಲ. ಹಾಗಂತ ಎಲ್ಲರೂ ಸುಮ್ಮನೆ ಇದ್ದಾರಾ? ಸುಮ್ಮನೆ ಅಂತೂ ಕೂತಿಲ್ಲ. ಹೇಗಂತೀರಾ? ಈ ವರದಿ ನೋಡಿ. ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಫೇಮಸ್. ಅಭಿಮಾನಿಗಳ ಪಾಲಿಗೆ ಡಿ ಬಾಸ್, ಕಲ್ಟ್ ಫ್ಯಾನ್ ಬೇಸ್ ಇರೋ ಏಕೈಕ ನಟ. ಕಾಟೇರ
ಕ್ಯಾಮೆರಾ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರುತ್ತೆ. ಇವನಾಡೋ ಪ್ರತಿ ಮಾತನ್ನು ಅಭಿಮಾನಿಗಳು ಚಾಚೂ ತಪ್ಪದೆ ಫಾಲೋ ಮಾಡ್ತಾರೆ. ಇದೇ ಕಾರಣಕ್ಕೆ ಎಲೆಕ್ಷನ್ ಬಂದ್ರೆ ಸಾಕು ಶಾಸಕರು, ಸಚಿವರು, ಅಭ್ಯರ್ಥಿಗಳು ಡೆವಿಲ್ ಹಿಂದೆ ಬೀಳ್ತಾರೆ. ಚುನಾವಣಾ ಪ್ರಚಾರ ಮಾಡಿಸ್ತಾರೆ. ಪಕ್ಷ ಅಂತ ನೋಡದೆ ದಾಸ ಕ್ಯಾಂಪೇನ್ ಮಾಡ್ತಾನೆ. ಹೀಗೆ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದ್ದ ದರ್ಶನ್ಗೆ ಇವತ್ತು ಯಾವ ಶಾಸಕರು ಕೂಡ ಸಹಾಯಕ್ಕೆ ಬರ್ತಿಲ್ಲ. ಕದ್ದು ಮುಚ್ಚಿ ಜೈಲು ಹಕ್ಕಿ ದರ್ಶನ್ಗೆ ಸಹಾಯ. ತೆರೆಮರೆಯಲ್ಲೇ ಶಾಸಕನ ಬೆಂಬಲಿಗರಿಂದ ಹೆಲ್ಪ್. ನೇರವಾಗಿ ದರ್ಶನ್ ಸಹಾಯಕ್ಕೆ ಬಂದ್ರೆ ಅಪಾಯ. ಕೊಲೆ ಆರೋಪಿ ಪರ ನಿಂತ ಹಣೆಪಟ್ಟಿ. ಹಾಗಂತ ಕಾಟೇರನಿಗೆ ಸಹಾಯ ಮಾಡದೇ ಇದ್ರೂ ಸಮಸ್ಯೆ. ಹೀಗಾಗಿ ತೆರೆಮರೆಯಲ್ಲೇ ಶಾಸಕರೊಬ್ರು ಬೆಂಬಲಿಗರು ಜಗ್ಗೂದಾದನಿಗೆ ಸಹಾಯ ಮಾಡ್ತಿದ್ದಾರೆ. ನಿಜ, ವಿಜಯಲಕ್ಷ್ಮಿ ಬರೋಕು ಅರ್ಧ ಗಂಟೆಗೂ ಮುಂಚೆಯೇ ಶಾಸಕರೊಬ್ಬರ ಬೆಂಬಲಿಗರು ಜೈಲಿನ ಬಳಿ ಬರ್ತಾರೆ. ವಿಜಯಲಕ್ಷ್ಮಿ ಬರೋ ಬಗ್ಗೆ ಜೈಲಾಧಿಕಾರಿಗಳಿಗೆ ಮೊದಲೇ ಮಾಹಿತಿ ನೀಡಿ ಡೈರಿಯಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ. ದರ್ಶನ್ ಭೇಟಿಗೆ ಪಾಸ್ ಪಡೆದು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ. ಕಾಟೇರನ ಭೇಟಿ ಬಳಿಕ ವಿಜಯಲಕ್ಷ್ಮಿ ಹೊರಡ್ತಾ ಇದ್ದಂತೆ ಶಾಸಕನ ಬೆಂಬಲಿಗರು ಕೂಡ ಹೊರಟು ಹೋಗ್ತಾರೆ. ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಬರೋಕು ಮುನ್ನವೇ ಪ್ರತ್ಯಕ್ಷವಾಗೋ ಶಾಸಕನ ಶಿಷ್ಯಂದಿರು ವಿಜಯಲಕ್ಷ್ಮಿ ತೆರಳಿದ ಅರ್ಧ ಗಂಟೆಯಲ್ಲಿ ನಾಪತ್ತೆಯಾಗ್ಬಿಡ್ತಾರೆ. ಹೀಗೆ ಕದ್ದು ಮುಚ್ಚಿ ಶಾಸಕರೊಬ್ಬರು ದಾಸನ ಋಣ ತೀರಿಸ್ತಿರೋದು ಸತ್ಯ. ನವೀನ್ ಶೆಟ್ಟಿ, ಕೆರಾಡಿ, ಆನೇಕಲ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಜೈಲು ಸೇರಿ 2 ತಿಂಗಳಾಗ್ತಾ ಬಂತು. ಒಂದ್ ಕಡೆ ಹೊರಬರಲು ಜಾಮೀನು ಸಿಗ್ತಾ ಇಲ್ಲ. ನೆಮ್ಮದಿ ಇಲ್ಲದೆ ಸಂಕಟಕ್ಕೆ ಸಿಲುಕಿರೋ ವಿಜಯಲಕ್ಷ್ಮಿ 2ನೇ ಹಬ್ಬ ಇದಾಗಿದೆ. ಅವರು ದರ್ಶನ್ ಇಲ್ಲದೆ ಆಚರಿಸ್ತಿರುವಂಥ 2ನೇ ಹಬ್ಬ ಇದು. ಈ ಕುರಿತು ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ದರ್ಶನ್ ಇಲ್ಲದ ವಿಜಯಲಕ್ಷ್ಮಿಗೆ 2ನೇ ಹಬ್ಬ. ಪೂಜೆಯಿಂದ ಗಂಡನ ಸಂಕಷ್ಟಕ್ಕೆ ಸಿಗುತ್ತಾ ಮುಕ್ತಿ. ಈ ಅದೃಷ್ಟ ಅನ್ನೋದು ಎಂಥವರ ಬದುಕನ್ನು ಬದಲಾಯಿಸಿ ಬಿಡುತ್ತೆ. ಅದೇ ಕೈಕೊಟ್ಟಾಗ ಚಿನ್ನದಂತಿದ್ದ ಬದುಕು ಚಿತ್ರಾನ್ನವಾಗುತ್ತೆ. ಇದಕ್ಕೆ ಸದ್ಯ ಪರಪ್ಪನ ಅಗ್ರಹಾರದ ಪಾಲಾದ ದರ್ಶನ್ ಅತ್ಯುತ್ತಮ ಉದಾಹರಣೆ. ಹೌದು, ಮಾಡಬಾರದನ್ನ ಮಾಡಿದ್ರೆ ಆಗಬಾರದೇ ಆಗುತ್ತೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯಂತೆ ಇರೋ ದರ್ಶನ್ ಅದ್ಯಾರೋ ಪವಿತ್ರ ಎಂಬ ಮಾಯಾಂಗನೆ ಮೋಹದಲ್ಲಿ ಸಿಲುಕಿದ್ದಾರೆ. ಆದ್ರೂ ಕೂಡ ದರ್ಶನ್ ಮೇಲೆ ಅವರ ಪತ್ನಿ ವಿಜಯಲಕ್ಷ್ಮಿಗಿರೋ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ. ಪ್ರತಿ ಸೋಮವಾರ ಪತಿ ನೋಡಲು ಹೋಗ್ತಾರೆ. ಇದೀಗ ಗಂಡನಿಲ್ಲದೆ 2ನೇ ಹಬ್ಬವನ್ನ ಮಾಡ್ತಿದ್ದಾರೆ. ಭೀಮನ ಅಮಾವಾಸ್ಯೆಗೂ ಗಂಡನಿಲ್ಲದೆ ಒದ್ದಾಡಿದ್ದ ವಿಜಯಲಕ್ಷ್ಮಿ ಇದೀಗ ವರ